ಪ್ರಾಣಿ ಈ ಥರ ಕೆರೆದಿದೆ, ಮರದ ಬೇರು ನೋಡಿ. ಸೌದೆ ಎಲ್ಲ ಕೆಳಗಡೆಯಿಂದ ತಂದಿದ್ದಾರೆ. ಮೇಲಂತೂ ಒಂದು ಸೌದೆ ಇಲ್ಲ. ಮೇಲಿರೋ ಕಾಡಲ್ಲಿ ಒಂಥರ ಏನೇನೋ ಕೂಗೋದೆಲ್ಲ ಸೌಂಡ್ ಆಗ್ತಿದೆ. ಸಡನ್ನಾಗಿ ಎದ್ಬಿಟ್ಟು ವೀಡಿಯೋ ಮಾಡೋ ಹೊತ್ತಿಗೆ ಆ ಸೌಂಡ್ ನಿಲ್ತಾ ಇದೆ. ತುಂಬ ಕಷ್ಟ ಇದೆ ಗೈಸ್. ಕಾಡಲ್ಲಿ ಬಂದ್ಬಿಟ್ಟು ರಾತ್ರಿ ಸರ್ವೈವಲ್ ಆಗೋದು ತುಂಬ ಅಂದರೆ ತುಂಬ ಚಾಲೆಂಜ್ ಆಗಿರೋ ವಿಷಯ. ಕೇಳಿಸ್ಕೊಳ್ಳಿ ನೋಡಿ. ಒಳ್ಳೆ ಅಮೆಝಾನ್ ಕಾಡ್ ಒಳಗಡೆ ನುಗ್ದಂಗೆ ಆಗ್ತದೆ. ಎಲ್ಲಿ ನೋಡಿದ್ರು ಈ ಥರ ಗಿಡಗಳು. ಹಾಯ್ ಹೆಲೋ ಗಾಯ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ವುಲ್ಫ್ ಚಾನಲ್. ಸೊ ಇವತ್ತು ಎಲ್ಲಿಗೆ ಬಂದಿದ್ದೀನಪ್ಪ, ಈ ಥರ ನೋಡ್ತಾ ಇರ್ಬೋದು ನೀವೆಲ್ಲರೂ. ತುಂಬ ದಿನ ಆಗಿತ್ತು ವೀಡಿಯೋ ಮಾಡಿಬಿಟ್ಟು. ಎಲ್ಲರಿಗೂ ಸಾರಿ ವೀಡಿಯೋ ಬರ್ದಿರೋದಕ್ಕೆ. ಸೊ ಇವತ್ತು ವೀಡಿಯೋ ಮಾಡೋದಕ್ಕೋಸ್ಕರ ಬಂದಿದ್ದೀನಿ. ಏನಪ್ಪ ಅಂತಂದರೆ 24 hours ಸರ್ವೈವಲ್ ಚಾಲೆಂಜು ಫಾರೆಸ್ಟಲ್ಲಿ. ನನ್ನ ಜೊತೆ ಯಾರು ಬಂದಿದ್ದಾರೆ ಅಂದರೆ ಅಶ್ವಥ್ ಬಂದಿದ್ದಾನೆ. ಬಾ ಅಶ್ವಥ್. ಈಗ ಗಾಯ್ಸ್ ಗುಡ್ಡ ಹತ್ತಕ್ಕೆ ಬಂದಿದ್ದೀವಿ. ಇಲ್ಲಿಂದ 1.5 ಗಂಟೆ ಬೇಕು ಗುಡ್ಡ ಹತ್ತಕ್ಕೆ. ಬನ್ನಿ ಹತ್ತಾನ ಈಗ ಗೈಸ್. ಈಗ ನಾವು ಇದು ತುಂಬ ಅಂದರೆ ತುಂಬ ಸಾವಿರಾರು ಎಕರೆ ಇರೋ ಕಾಡನ್ನ ಸರ್ವೈವಲ್ ಮಾಡಕ್ಕೆ ಬಂದಿದ್ದೀವಿ. ಮೇಲೊಂದು ವ್ಯೂ ಪಾಯಿಂಟ್ ಇದೆ. ಸೊ ಇಲ್ಲಿಂದ ಕಾಣಲ್ಲ, ಹೋಗ್ತಾ ನಿಮಗೆ ತೋರಿಸ್ತೀನಂತೆ. ನಾನು ಮತ್ತೆ ಅಶ್ವಥ್ ಇಬ್ಬರೇ ಬಂದಿರೋದು. ಇಬ್ಬರೇ ಒಳಗಡೆ ಹೋಗ್ಬಿಟ್ಟು ಏನೇನಿದೆ ಮತ್ತು ಯಾವ ಥರ ಇದೆ ಈ ಕಾಡು ಅಂತೆಲ್ಲ ತೋರಿಸ್ತೀನಿ. ಮತ್ತು ಇಲ್ಲಿ ಏನು ಡೇಂಜರಸ್ ಅಂದರೆ ತುಂಬ ಸ್ನೇಕ್ಗಳಿದ್ದಾವೆ. ಮತ್ತು ಇಲ್ಲಿ ಆನೆಗಳು ಕೂಡ ಓಡಾಡ್ತಿದ್ದಾವೆ. ಕಾಡಾನೆಗಳು ಎಲ್ಲ ತುಂಬ ಓಡಾಡ್ತಿದ್ದಾವೆ ಅಂತ ಹೇಳ್ತಾರೆ ಜನ. ಮತ್ತು ಇಲ್ಲಿ ಚಿರತೆ ಇದೆ, ಮತ್ತು ಕರಡಿ ಗುಡ್ಡ ಅಂತ ಕರೀತಾರೆ ಮೇಲ್ಗಡೆ ಇರೋದನ್ನ. ಸೊ ಅದ್ರೊಳಗಡೆ ಮೇಲ್ಗಡೆ ಹೋಗ್ಬಿಟ್ಟು ನಾವಲ್ಲಿ ಇವತ್ತು ಕಾಡು ಮನುಷ್ಯರ ಥರನೇ ಬದುಕೋಕ್ಕೆ ಆಲ್ಮೋಸ್ಟ್ ಟ್ರೈ ಮಾಡ್ತೀನಿ. ಬನ್ನಿ ಹೋಗೋಣ. ಹೋಗ್ತಾ ನಿಮಗೆ ತೋರಿಸ್ತೀನಿ ಏನೇನು ಚಾಲೆಂಜಸ್ ಆಗುತ್ತೆ ನಮ್ಮ ಜೊತೆ, ಅದನ್ನೆಲ್ಲ ತೋರಿಸ್ಕೊಂಡು. ಸೊ ಇಬ್ರು ಹುಷಾರಾಗಿ ಬರಬೇಕು. ನಾನು ಬೆಳಗ್ಗೆ ತನಕನೂ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬನ್ನಿ ಹೋಗೋಣ. ಆಯ್ತು ಬನ್ನಿ. ಗಾಯ್ಸ್, ನಾವೀಗ ಒಳಗಡೆ ಹೋಗ್ತಾ ಇದೀವಿ. ತುಂಬಾ ಅಂದ್ರೆ ತುಂಬಾ ಡೇಂಜರಸ್ ಆಗಿರುತ್ತೆ ಈ ಪ್ಲೇಸು. ಸಾವಿರಾರು ಎಕರೆ ಕಾಡಿರೋಂಥ ಪ್ಲೇಸ್ ಆಗಿದೆ. ಬೇಗ ನೋಡಿ ಸನ್ರೈಸ್ ತೋರ್ಸೋಣ. ಮೇಲ್ಗಡೆ ಹೋಗ್ಬಿಟ್ಟು ಸನ್ರೈಸ್ ಸಖತ್ತಾಗಿ ಬರುತ್ತೆ. ಸನ್ಸೆಟ್ ತೋರಿಸ್ತೀವಿ ಗಾಯ್ಸ್. ನಮಗೆ ಸ್ವಲ್ಪ ಇಂಗ್ಲೀಷ್ ಬರಲ್ಲ, ನೋಡೋಣ. ಇಲ್ಲಿ ನೋಡಿ ಎಷ್ಟು ದೊಡ್ಡ ಕಾಡು ಅಂತಂದ್ರೆ ತುಂಬ ದೊಡ್ಡ ಕಾಡು. ಸೊ ನೋಡಿ, ಈ ಕಾಡುಗಳ್ರು ಅಥವಾ ಮರ ಎಲ್ಲ ಕಡಿತಾರಲ್ಲ ಅವ್ರು ನೋಡಿ ಈ ಥರ ಜಾಗ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈ ಮರ ಎಲ್ಲ ಕಡ್ಕೊಂಬರಕ್ಕೆ ಆ ಥರ ಎಲ್ಲ. ಒಳಗಡೆ ಹೋಗೋಣ, ತೋರಿಸ್ತೀನಿ ನಿಮಗೆ ಯಾವ ಥರ ಎಲ್ಲ ಇದೆ ಪ್ಲೇಸ್ ಅಂತ. ಬನ್ನಿ ಹೋಗೋಣ. ಗಾಯ್ಸ್, ಇದು ನೋಡಿ, ಇದನ್ನ ಹಿಡಿದ್ರೇನೆ ಹಿಂಗೆ ಹಿಡ್ಕೊಂತ ಇದೆ. ಇಂಥ ಮುಳ್ಳಿನ ಗಿಡ ಎಲ್ಲ ಇದೆ. ಬನ್ನಿ ಹೋಗೋಣ. ಸೌದೆ ಕಾಣ್ತೀನಿ ತಡಿ. ಪುಡಿನೇ ಆಗೋಯ್ತು. ಗಾಯ್ಸ್, ಎಲ್ಲರಿಗೂ ಏನು ಇನ್ನೊಂದು ಇನ್ಫಾರ್ಮೇಶನ್ ಅಂತಂದರೆ, ಯಾರನ್ನೂ ಕೂಡ ಈ ಥರ ಟ್ರೈ ಮಾಡಬೇಡಿ. ಇಂಥ ಪ್ರದೇಶಗಳಿಗೆ ಹೋಗಿ ಡೇಂಜರಸ್ ಪ್ರಾಣಿಗಳಿರೋ ಪ್ರದೇಶಕ್ಕೆ ಹೋಗ್ಬಿಟ್ಟು ಸರ್ವೈವಲ್ ಮಾಡೋಕ್ಕೆ ಟ್ರೈ ಮಾಡಬೇಡಿ. ಸೊ ನಾವೇನೋ ಮಣ್ಣು ಧೈರ್ಯ ಮಾಡ್ತಾಯಿದ್ದೀವಿ, ನೀವಂತೂ ಮಾಡೋಕ್ಕೆ ಹೋಗ್ಬೇಡಿ. ಬನ್ನಿ ಹೋಗೋಣ. ಗೈಸ್, ನಾವು ಹೋಗಕ್ಕೆ ಬಂದಿರೋ ವ್ಯೂ ಪಾಯಿಂಟ್ ಇದೇನೆ, ನಿಮಗೆ ಕಾಣ್ತಾ ಇರ್ಬೋದು ಇಲ್ಲಿ. ನೋಡಿ, ನಾವು ಹೋಗಿ ಇವತ್ತು ಇಲ್ಲೇ ಸ್ಟೇ ಮಾಡೋಕ್ಕಿರೋದು. ಕಾಡು ಕೂಡ ತುಂಬ ಅಂದರೆ ತುಂಬ ದೊಡ್ಡದು. ಮೇಲ್ಗಡೆ ಹೋಗ್ಬಿಟ್ಟು ತೋರಿಸ್ತೀನಿ ನಾವು ಬಂದಿರೋ ಪ್ಲೇಸ್ ಹೆಂಗಿದೆ ಅಂತೆಲ್ಲ ಹೇಳ್ಬಿಟ್ಟು. ಈಗ ಕ್ಯಾಂಪಿಗೆ ಒಣಗೋಗಿರೋ ಸೌದೆನೂ ಹುಡುಕ್ಬೇಕು, ಯಾಕಂದರೆ ಹಸಿದು ಕಡಿಯೋದು ಇಲ್ಲ. ಯಾಕಂದರೆ ನಾವೇ ಈಗ ಹಸಿದು ಕಡಿದ್ರೆ ಪರಿಸರ ನಾಶ ಆಗುತ್ತೆ. ಅದಕ್ಕೆ ನಾವು ಆದಷ್ಟು ಪರಿಸರ ಉಳಿಸೋಕ್ಕೆ ಟ್ರೈ ಮಾಡಬೇಕು. ಗೈಸ್, ಇಲ್ಲಿ ತನಕ ಸ್ವಲ್ಪ ದೊಡ್ಡದಾದ ದಾರಿ ಇತ್ತು. ಇಲ್ಲಿಂದ ತುಂಬ ಅಂದರೆ ತುಂಬ ಪ್ರಾಣಿಗಳು ಓಡಾಡಿರೋ ದಾರಿ ಇದು. ನೀವು ನೋಡ್ಬೋದು. ನೋಡಿ, ಈ ಪ್ಲೇಸು ಪ್ರಾಣಿಗಳು ಓಡಾಡಿರೋ ದಾರಿ. ಇದ್ರ ಮೂಲಕ ನಾವು ಹೋಗ್ಬೇಕು. ಬನ್ನಿ ಹೋಗೋಣ, ಹುಷಾರು. ಆಮೇಲೆ ನಾವು ಒಂಚೂರು ಆದಷ್ಟು ಬೇಗ ಹೋಗಿ ಟ್ರೈ ಮಾಡ್ತಿದ್ದೀವಿ. ಸನ್ಸೆಟ್ಟು
ಮುಳುಗೋ ಸಮಯ ಆಗಿದೆ. ಗೈಸ್ ತುಂಬಾ ಹೊತ್ತು ನಡ್ಕೊಂಡ್ ಬಂದ್ವಿ. ದಾರಿ ಅಂತೂ ತುಂಬಾ ಸತತವಾಗಿ 2 ಕಿಲೋಮೀಟರ್ ನಡ್ಕೊಂಡ್ ಬಂದಿದ್ದೀವಿ ಗೈಸ್. ಈಗ ಇನ್ನೂ 2 ಕಿಲೋಮೀಟರ್ ಬಾಕಿ ಇದೆ. ಅದು ನೋಡಕ್ ಅಷ್ಟು ಹತ್ರ ಕಾಣ್ತಾ ಇದೆ. ನೋಡಕ್ ಮಾತ್ರ ಹತ್ರ ಕಾಣಿಸ್ತಿದೆ, ಆದ್ರೆ ಸಖತ್ ದೂರ ಇದೆ. ಹಾಗೆ ರೋಡು ಕೂಡ ಟಫ್ ಇದೆ. ನೋಡೋಣ, ನಿಮಗೋಸ್ಕರ ಟ್ರೈ ಮಾಡ್ತಾ ಇದೀವಿ. ಇಲ್ಲಿ ನೋಡು ಯಾವ್ದೋ ಪ್ರಾಣಿ, ನೋಡಿ ಗಾಯ್ಸ್, ನೋಡಿ ಇದು ಯಾವ್ದೋ ಪ್ರಾಣಿ ಈ ತರ ಕೆರೆದಿದೆ. ಮರದ ಬೇರು ಏನೋ ನೋಡಿ ಈ ತರ ಕೆರೆದೋಗಿದೆ. ಕಾಡು ಅಂತೂ ತುಂಬಾ ಭಯಂಕರವಾಗಿದೆ, ಏನಿದ್ರೂ ಗೊತ್ತಾಗಲ್ಲ ಸಡನ್ ಆಗಿ. ಗೈಸ್ ನಾವು ಎಲ್ಲಿಗೆ ಹೋಗ್ತಾ ಇದೀನಿ ಅಂತ ಗೊತ್ತಾಗ್ತಿಲ್ಲ. ದಾರಿ ಸೌದಿದೆ, ಅದ್ರ ಮೂಲಕ ಹೋಗ್ತಾ ಇದೀನಿ. ಇನ್ನೂ ಅಷ್ಟು ದೂರ ಇದೆ. ಬಂಡೆ ನೋಡೋದಕ್ಕೆ ಹತ್ರ ಕಾಣ್ತಾ ಇದೆ, ಒಟ್ಟು ದೂರ ಇನ್ನೂ ಇದೆ. ಸುಸ್ತಾಗ್ತದೆ ಸ್ವಲ್ಪ. ಬನ್ನಿ ಹೋಣ. ಹೊಟ್ಟೆ ಹಸ್ದಂಗಾಯ್ತು ಏನಕ್ಕೋ ಗೊತ್ತಿಲ್ಲ, ಅದಕ್ಕೆ ಪಾರ್ಲೆಜಿ ಬಿಸ್ಕೆಟು. ಈ ಬಿಸ್ಕೆಟು ಸಣ್ಣವನಿಂದನೂ ಅಷ್ಟೇ ಇಷ್ಟ, ಈಗಲೂ ಅಷ್ಟೇ. ಎಲ್ಲೋದ್ರೂ ತಗೊಂಡು ಬರ್ತೀನಿ. ನಿಮಗೆ ಮಚ್ಚ? ಹೌದು ಗೈಸ್, ನಾವು ಅವಾಗ ಅಪ್ಪ ಅಮ್ಮಕ್ಕೆಲ್ಲ 5 ರೂಪಾಯಿ ಇಸ್ಕೊಂಡು ಪಾರ್ಲೆಜಿ ಬಿಸ್ಕೆಟ್ ಇನ್ನೂ ಜ್ಞಾನ ಇದೆ. ಆದರೆ ಏನಪ್ಪ ಅಂದರೆ ಅವಾಗ ದೊಡ್ಡ ಪ್ಯಾಕೆಟ್ ಕೊಟ್ಟರು, ಈಗ ಸಣ್ಣ ಪ್ಯಾಕೆಟ್ ಕೊಡ್ತಿದ್ದಾರೆ. ಬರ್ತಾ ಬರ್ತಾ ಭಾಳ ಸಣ್ಣದಾಗಿದೆ, ಹಂಗಾಗಿ ಭಾಳ ಬೇಜಾರಾಗುತ್ತೆ. ಪಾರ್ಲೆಜಿ ಬಿಸ್ಕೆಟಿಗೆ ಟ್ಯಾಗ್ ಮಾಡಿ ಅವರಿಗೆ ಗೊತ್ತಾಗಲಿ, ಸ್ವಲ್ಪ ದೊಡ್ಡದು ಕಳಿಸ್ಲಿ. ಗಾಯ್ಸ್ ಈಗ ಮೇಲೆ ಹೋಗ್ಬೇಕು, ತುಂಬಾ ಕೆಲಸ ಇದೆ. ಲೇಟ್ ಆದ್ರೆ ತುಂಬಾ, ನೈಟ್ ಆದ್ರೆ ತುಂಬಾ ಕಷ್ಟ. ಬೇಗ ಬೇಗ ಹೋಗೋಣ ಬನ್ನಿ. ಗಾಯ್ಸ್ ಹೋಗ್ತಾನೆ ಇದೀವಿ, ಇನ್ನೂ ದಾರಿನೇ ಮುಗ್ದಿಲ್ಲ. ಒಳ್ಳೆ ಅಮೆಝಾನ್ ಕಾಡ್ ಒಳಗಡೆ ನುಗ್ದಂಗೆ ಆಗ್ತದೆ. ಎಲ್ಲಿ ನೋಡಿದ್ರು ಈ ತರ ಗಿಡಗಳು. ಬನ್ನಿ ಹೋಣ ಬೇಗ. ಓಕೆ ಗಾಯ್ಸ್, ನಿಮಗೆ ಮ್ಯಾಲೆ ಹೋಗಿ ಸಿಗ್ತೀವಿ ಗಾಯ್ಸ್. ನೋಡಿ ಫ್ರೆಂಡ್ಸ್, ದಾರಿ ಮಿಸ್ ಆಗಿದೆ. ಫೈನಲಿ ಈ ಬಂಡೆ ಇರೋ ಜಾಗಕ್ಕೆ ಬಂದಿದ್ದೀವಿ. ಮೇಲೆ ಹೋಗ್ಬಿಟ್ಟು ವ್ಯೂ ಪಾಯಿಂಟ್ ತೋರಿಸ್ತೀನಿ. ಇಲ್ಲಿ ಕೆಳಗಡೆ ಬಿದ್ರು ಸೌದೆ ಇದ್ದಾವೆ, ಮೇಲ್ಗಡೆ ಸೌದೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಇಲ್ಲಿಂದನೇ ಒಂದು 2 ಕ್ಯಾರಿ ಮಾಡ್ತೀನಿ. ಬನ್ನಿ ಹೋಣ. ಅದು ಒಣಗಿರೋದು ಫ್ರೆಂಡ್ಸ್, ನಾವು ಹಸಿದು ಯಾವುದು ತಗೊಂತ ಇಲ್ಲ. ಬಂಡೆ ಕೆಳಗಡೆ ಚಿರತೆ ಇದ್ರೆ ಚಿರತೆ ಇರಲ್ಲ ಫ್ರೆಂಡ್ಸ್, ಚಿರತೆ ಇದ್ರೆ ಬೆಳಿಗ್ಗೆ ಬಿರಿಯಾನಿ ಫ್ರೆಂಡ್ಸ್. ನೋಡ್ಬೋದು ನೀವು, ಈ ಬಂಡೆ ಮೇಲೆ ಗ್ರಿಪ್ಪೇ ಇಲ್ಲ. ನಾವು ಬಂದಿದ್ದ ಪ್ಲೇಸ್ ಇಲ್ಲೇನೆ ನೋಡಿ. ಫುಲ್ಲು ಅಂದರೆ ಫುಲ್ಲು ಕಾಡು. ಸ್ವಲ್ಪ ಹತ್ತಕ್ಕೂ ಕಷ್ಟ ಇದೆ ಈ ಪ್ಲೇಸಲ್ಲಿ. ರಾತ್ರಿ ಅಂತೂ ತುಂಬ ಹುಷಾರಾಗಿರ್ಬೇಕು ಈ ಪ್ಲೇಸಲ್ಲಿ. ಬನ್ನಿ ಮೇಲೆ ಹೋಗೋಣ. ಫುಲ್ ಟಾಪಿಗೆ ಬಂದ್ವಿ. ಹುಷಾರು. ಕೆಳಗಡೆ ಜಾರ್ದ ರಿಯಾಲಿಟಿ ಏನಿದೆ ಅದು ಮಾತ್ರ ನಮ್ಮ ಚಾನಲಲ್ಲಿ ಬರುತ್ತೆ. ಹೆಂಗ ಅನಿಸ್ತದೆ? ಹೆಂಗ ಅನಿಸ್ತದೆ? ಬಿಟ್ಟು ಓಡಾಗ್ಲಾ ಅನಿಸ್ತಿದೆ. ಕೈ ಕೊಡು ಇದು ಬೂಟ ಹಿಡ್ಕ. ಮತ್ತೆ ನೀನು ಬಂದೆ ತರಿ ಚಪ್ಪಲ್ ಜಾರ್ತಿತ್ತು ನಾವು ಚಕಡಾಸ್ ಬರ್ಬೋದು. ಅರ್ಧ ಬಂದಿದ್ದೀನಿ. ನಿಮಗೆ ಆಮೇಲೆ ಹೋಗಿ ವ್ಯೂ ಹೆಂಗಿದೆ ಅಂತ ತೋರಿಸ್ತೀನಿ. ಅರ್ಧ ದಾರಿಗೆ ಬಂದು ಕೂತಿದ್ದೀವಿ, ಇನ್ನೂ ಸ್ವಲ್ಪ ಮೇಲೆ ಹೋಗೋದಿದೆ. ಫೈನಲಿ ಟಾಪಿಗೆ ಬಂದಿದ್ದೀವಿ, ಬಂದು ತಲುಪಿದ್ದೀವಿ. ಏನಿಸ್ತದೆ? ಏನನ್ನಿಸ್ತಲ್ಲ, ಸುಸ್ತು ಹೊಡಿತದೆ. ನಿಮಗೆ ವ್ಯೂ ತೋರಿಸ್ಬೇಕಲ್ವಾ ಹೆಂಗೆ ಕಾಣುತ್ತೆ ಅಂತ ಹೇಳ್ಬಿಟ್ಟು ಎಲ್ಲಿಂದ ಬಂದ್ವಿ ಅಂತ ತೋರಿಸ್ತೀನಿ ನಿಮಗೆ. ಬನ್ನಿ ತೋರಿಸ್ತೀನಿ. ಖುಷಿ ಆಯಿತು ಇಲ್ಲಿಗೆ ಬಂದಿದ್ದಕ್ಕೆ. ಇವತ್ತು ರಾತ್ರಿ ಇಲ್ಲೇ ಇರಬೇಕು. ಬನ್ನಿ ಬೇಗ ಹೋಗ್ಬಿಟ್ಟು ಟೆಂಟ್ ಹಾಕೋಣ. ಇಲ್ಲಿ ಏನೇನಿದೆ ಅಂತೆಲ್ಲ ತೋರ್ಸೋಕೆ ಟ್ರೈ ಮಾಡ್ತೀನಿ. ಬನ್ನಿ. ಇವತ್ತು ಮೀನಿದಾವ ಅಂತ ಇದರಲ್ಲಿ ಕಪ್ಪೆ. ಗೈಸ್ ಇದು ನೋಡಿ, ಮಳೆ ಬಂದು ನೀರು ತುಂಬಿದೆ ಇದ್ರ ಮಧ್ಯ. ಪ್ರಾಣಿಗಳು ಬಂದು ನೀರು ಕುಡಿತವೆ ಅನ್ಸುತ್ತೆ. ಮಚ್ಚ ಚಿರತೆ ಏನಾರ ಬಂದು ನೀರು ಕುಡಿಯಕ್ಕೆ ಬಂದರೆ ಏನು ಮಾಡಂಗಿಲ್ಲ ಅಣ್ಣ, ನಾನು ತಿನ್ಕೊಂಡೋಗೋಣ ಅನ್ನೋದು. ಗೈಸ್ ಯಾವ್ದಾರ ಪ್ರಾಣಿ ನೀರು ಕುಡಿಯೋಕೆ ಬಂದರೂ ಬರ್ಬೋದು. ಅಕಸ್ಮಾತ್ ರಾತ್ರಿಗೆ ಬಂದರೆ
ತೋರಿಸ್ತೀನಿ. ಈ ಟೆಂಟ್ ಹಾಕಕ್ಕೆ ಒಂದು ಜಾಗ ಫಿಕ್ಸ್ ಮಾಡಬೇಕು, ಬನ್ನಿ. ಇದೇ ಜಾಗದಲ್ಲಿ ಟೆಂಟ್ ಹಾಕಬೇಕು. ನಂತರ ಕತ್ತಿದೆ, ಹೋಗ್ಬಿಟ್ಟು ಬೇಗ ಎಲ್ಲ ಕಟ್ಕೊಂಬರೋಣ, ಬನ್ನಿ ಬಾ. ಗಾಯ್ಸ್ ಇಲ್ಲೊಂದು ಪ್ರಾಣಿ ಇದೆ, ಇಲ್ಲಿ ನೋಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ಇದು ಮಚ್ಚ ಎರಡಿತ್ತು ಕಣೋ. ಮಚ್ಚ ಹೆಂಗಿದೆ ನೋಡು, ರೆಡ್ ಕಲರು. ಗಾಯ್ಸ್ ಇದು ನೋಡಿದ್ರೆ ಭಯ ಆಗ್ತದೆ. ಹೋಯ್ತು ಒಳಗಡೆ. ಇದು ನಮಗೆ ಟೆಂಟ್ ಹಾಕೋದಕ್ಕೆ ತುಂಬ ಯೂಸ್ ಆಗುತ್ತೆ. ನಮ್ಮ ಹತ್ರ ಯಾವುದೇ ದಾರ ಅಥವಾ ಏನೂ ಇಲ್ಲದೇ ಇರೋ ಕಾರಣ ಇದರಲ್ಲಿ ಗಾಯ್ಸ್ ನಮ್ಮ ಹತ್ರ ಹಗ್ಗ ಮತ್ತು ಏನೂ ಇಲ್ಲದೇ ಇರೋ ಕಾರಣ ಇದು ನೋಡಿ, ಇದನ್ನು ಹಗ್ಗದ ಥರ ಯೂಸ್ ಮಾಡ್ಕೊಬೋದು. ಇದನ್ನು ಸ್ವಲ್ಪ ಕಟ್ ಮಾಡ್ಕೊತೀನಿ ನಾನು. ನನಗೆ ಸ್ವಲ್ಪ ಸೊಪ್ಪು ಬೇಕು, ಹಂಗಾಗಿ ಸೊಪ್ಪನ್ನ ಕಟ್ಕೊತಾ ಇದ್ದೀನಿ. ಗಾಯ್ಸ್ ಅವ್ನು ನೋಡಿ ಸೊಪ್ಪು ತಗೊಂಡು ಹೋಗ್ತಾ ಇದ್ದಾನೆ. ಟೆಂಟ್ಗೆ ನಮಗೆ ತುಂಬ ಯೂಸ್ ಆಗುತ್ತೆ ಸೊಪ್ಪು. 4 ಕೋಲ್ಗಳನ್ನ ರೆಡಿ ಮಾಡ್ಕೊಂಡು ತಗೊಂಡೋಗ್ಬೇಕು. 4 ಕೋಲ್ ಬೇಕು ಟೆಂಟ್ ಹಾಕೋಕ್ಕೆ. ಬೇಗ ಮಾಡೋಣ ಬನ್ನಿ, ಕತ್ಲೆ ಆಗೋಕ್ಕಾಯ್ತು. ಗಾಯ್ಸ್ ಈಗ ಇವರೆಲ್ಲ ಕೂಗ್ತಾ ಇದ್ದಾನೆ, ಕೇಳಿಸ್ತಾ ಇಲ್ಲ ಇವರು ಎಲ್ಲಿದ್ದಾರೆ ಅಂತ. ಹುಡ್ಕೊಂಡು ಹೋಗ್ತಾ ಇದ್ದೀನಿ, ಸೌದೆ ತರ್ತೀನಿ ಅಂತ ಹೋಗಿದ್ರು. ನೋಡೋಣ ಇಲ್ಲಿ ಮಚ್ಚಾ. ಓ ಮಚ್ಚಾ, ವಾ ಗಾಯ್ಸ್ ಸಿಕ್ಕಿದ್ದಾರೆ ನೋಡಿ. ಇವರೇ ಬಂದರು ನೋಡಿ, ಸೌದೆ ಎಲ್ಲ ತಗೊಂಡು ಬಂದರು. ಮತ್ತೆ ಇದಾರೆ ನೋಡಿ ಸೌದೆ ಎಲ್ಲ ಕೆಳಗಡೆಯಿಂದ ತಂದಿದ್ದಾರೆ. ಮೇಲಂತೂ ಒಂದು ಸೌದೆ ಇಲ್ಲ. ಟೆಂಟ್ ಹಾಕಕ್ಕೂ ತುಂಬ ಕಷ್ಟ ಆಗ್ತದೆ. ಕೆಳಗಡೆ ಸೌದೆ ತರಬೇಕು, ಫುಲ್ ಸುಸ್ತಾಗ್ತದೆ. ಟೆಂಟ್ ಹಾಕ್ತೀನಿ. ನೀರು ಬೇಕಾದ್ರೆ ಕುಡಿತಿದ್ದಾರೆ ನೋಡಿ, ನೀರು ಕುಡಿತಿದ್ದಾರೆ. ಇನ್ನೊಂದು ಏನಂದ್ರೆ ನಮ್ಮ ಹತ್ರ 4 ಲೀಟ್ರ್ ನೀರು ಇರೋದು ಗಾಯ್ಸ್, ಅದೊಂದು. ಮತ್ತೆ ಇಲ್ಲೊಂದಿದೆ ನಮ್ಮ ಬಿಸ್ಲರಿದು. ಫುಲ್ ಸುಸ್ತಾಗ್ತದೆ ಗಾಯ್ಸ್. ನಾನು ಅಲ್ಲಿಂದ ತಗೊಂಬಂದಿದ್ದು ಕೋಲ್ನೆಲ್ಲ ಈ ಥರ ಹಾಕಿ ರೆಡಿ ಮಾಡಿದ್ದೀನಿ ನೋಡಿ. ಅಲ್ಲಿಂದ ನಿಮ್ಮ ಮುಂದೆ ತೋರಿಸಿದ್ನಲ್ಲ ದಾರ, ಅದನ್ನು ಕಟ್ತೀನಿ ಮೇಲೆ. ಫ್ರೆಂಡ್ಸ್ ಸೊಪ್ಪು ಬೇರೆ ಹಾಕ್ಬೇಕು. ಬದುಕಕ್ಕೆ ಬಂದು ಆಗಲಿಲ್ಲ ಗಾಯ್ಸ್. ಟೆಂಟ್ನ ರೆಡಿ ಮಾಡಿದ್ದೀನಿ, ಅಷ್ಟೊಂದು ಚೆನ್ನಾಗಿ ಮಾಡಿಲ್ಲ. ನೀವು ನೋಡ್ಬೋದು ಹಳೆ ವೀಡಿಯೋಗಳೆಲ್ಲ ಟೆಂಟ್ ತುಂಬ ಚೆನ್ನಾಗಿ ಮಾಡಿದ್ದೆ. ಬಟ್ ಈ ವಿಡಿಯೋದಲ್ಲಿ ನಾವು ಫುಲ್ ಸೊಪ್ಪಿಂದನೇ ಮಾಡೋದ್ರಿಂದ ನಮಗೆ ತುಂಬ ಅಂದರೆ ತುಂಬ ಲಿಮಿಟ್ ಆಗಿರೋ ಸೊಪ್ಪು ಸಿಕ್ಕಿದ್ರಿಂದ ನಾನು ಇಷ್ಟೇ ಮಾಡೋಕ್ಕಾಗಿದ್ದು. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಹಿಂಗೆ ಮಾಡಿದ್ದೀನಿ. ಇಷ್ಟು ಮಾಡಿದ್ದೀನಿ, ಫುಲ್ಲು ಮಾಡ್ಕೊಂಡಿದ್ದೀನಿ ಸಿಂಪಲ್ಲಾಗಿ. ಮತ್ತು ನಾನು ಏನೇನು ತಂದಿದ್ದೀನಿ, ಇವ್ನು ನೋಡಿ ಇಲ್ಲಿ ಮಲಗಿದ್ದಾನೆ. ಮತ್ತು ನಾನು ಇವತ್ತು ಏನೇನು ತಂದಿದ್ದೀನಿ ಅಂತಂದರೆ 2 ಲೀಟ್ರ್ ನೀರು, ಮತ್ತು ಇದು ಮ್ಯಾಗಿ ಮಾಡ್ಕೊಳೋದಕ್ಕೆ, ಮತ್ತು ಮ್ಯಾಗಿದೊಂದಿದು, ಮತ್ತು ಇದೊಂದು ಬಟರು, ಮತ್ತು ಗೆಣಸು ತಂದಿದ್ದೀನಿ ಗಾಯ್ಸ್. ಇದೇನಕ್ಕೆ ಅಂದರೆ ನಾವು ಕಾಡು ಮನುಷ್ಯರ ಥರ ಬದುಕಬೇಕು ಅನ್ನೋದಕ್ಕೆ. ಇದೊಂದು ಕೆಂಡದೊಳಗಡೆ ಹಾಕ್ಬಿಟ್ಟು ಸುಡ್ಕೊಂಡು ತಿನ್ನೋಕ್ಕೆ ಅಂತ ತಂದಿದ್ದೀನಿ. ಏನಾಗುತ್ತೆ ನೋಡೋಣ. ಮತ್ತು ಇದು ಈರುಳ್ಳಿ ಮತ್ತು ಮೆಣಸಿನ್ಕಾಯಿ. ನನ್ನ ಹತ್ರ ಇರೋದು ಇಷ್ಟೇ ಐಟಮು. ಇಷ್ಟರಲ್ಲೇ ಇವತ್ತು ನಾನು ಇಡೀ ನೈಟ್ನ ಸರ್ವೈವಲ್ ಮಾಡಬೇಕು. ನೋಡೋದ್ರಲ್ಲ, ಇವತ್ತು ನಾನು ತಂದಿರೋದ್ರಲ್ಲಿ ಇವತ್ತು ಫುಲ್ ನೈಟ್ ಇರಬೇಕು. ಮ್ಯಾಗಿ ಮತ್ತು ಬೇರೆ ಯಾರು ತಂದು ಕೊಡೋರು ಯಾರು ಗತಿ ಇಲ್ಲ ನಮಗೆ ಊಟವ. ಎಲ್ಲಿ ನೋಡಿದ್ರು ಕತ್ಲೆ, ನೀವು ನೋಡ್ಬೋದು. ಈಗ ರೈಸ್ ಐಟಮು ಎಲ್ಲ ಮಾಡ್ಕೊಬೋದಾಯ್ತು, ಆದರೆ ಇಲ್ಲಿ ಒತ್ಕೊಬರೋದು ಇದೆಲ್ಲ ಭಾಳ ಹಿಂಸೆ ಇದೆ. ಪಾತ್ರೆ ಅವೆಲ್ಲ ಒತ್ಕೊಬರೋದು ಭಾಳ ಹಿಂಸೆ ಇದೆ. ಹಂಗಾಗಿ ಏನು ಮಾಡೋದು, ಮ್ಯಾಗಿ ತಗೊಳ್ಳೋಣ ಅಂತ ಮ್ಯಾಗಿ ತಂದಿದ್ದೀವಿ. ನೋಡೋಣ ಏನೇನು ಆಗುತ್ತೆ ಅಂತ. ಗೈಸ್ ನೋಡಿದ್ರಲ್ಲ ನಾವೇನೇನು ತಂದಿದ್ದೀವಿ ಅಂತ ಹೇಳ್ಬಿಟ್ಟು. ನಾವು ಇದರಲ್ಲೇ ಸರ್ವೈವಲ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅದ್ರಕ್ಕಿಂತ ಮೊದಲು ಬೆಂಕಿ ಹಚ್ಚಬೇಕು. ಬೆಂಕಿ ಹಚ್ಚೋದನ್ನೆಲ್ಲ ವೀಡಿಯೋ ಮಾಡ್ತೀನಿ, ಬನ್ನಿ. ಗೈಸ್ ಈಗ ಒಲೆ ಕಚ್ತಾ ಇದ್ದೀವಿ. ಈ ಥರ ಒಲೆಗೆ ಸೆಟ್ ಮಾಡ್ಕೊಂಡಿದ್ದೀವಿ. ನೋಡ್ಬೋದು ನಮ್ಮ ಟೆಂಟ್ ಹತ್ರನೇ ಬೆಂಕಿ ಕಚ್ಚಿದ್ದೀವಿ. ಮತ್ತು ಬೆಂಕಿ ಕಚ್ಚಿರೋದು ಏನು ಉದ್ದೇಶ ಅಂತಂದರೆ, ಯಾವುದೇ ಪ್ರಾಣಿಗಳಿದ್ರೂ ನಮ್ಮ ಹತ್ರ ಬರಲ್ಲ, ಬೆಂಕಿಗೆ ಎದುರುತ್ತವೆ. ಅದು ಒಂದು ಉದ್ದೇಶ. ಮತ್ತು ನಾವು ಏನೇನು ತಂದಿದ್ದೀವಿ ಅದನ್ನೆಲ್ಲ ಬೇಯಿಸ್ಕೊಂಡು ಊಟ ಮಾಡೋಕ್ಕೂ ಸಮೇತ ಇದು ಹೆಲ್ಪ್ ಆಗುತ್ತೆ. ಬನ್ನಿ ಎಲ್ಲ ಮಾಡೋಣ. ಇಲ್ಲಿದೆಯೋ ಕೈ ನಂದು. ಗೈಸ್ ನೋಡಿ ಚಾಕ್ ತಂದಿದ್ದೀವಿ, ಅದರಲ್ಲಿ ಗೆಣಸನ್ನ ಕ್ಲೀನ್ ಮಾಡ್ತಾ ಇದ್ದೇನೆ.
ಆ ಗೆಣಸನ್ನು ನೀರೊಳಗಡೆ ಹಾಕ್ತೀವಿ ಬೇಯೋಕ್ಕೆ, ಯಾಕಂದರೆ ನಮ್ಮ ಹತ್ರ ಏನೂ ಸ್ಟೀಮ್ ಮಾಡೋ ಅಂಥದ್ದು ಏನೂ ಇಲ್ಲ. ಹಂಗಾಗ್ಬಿಟ್ಟು ಈ ನೀರೊಳಗಡೆ ಹಿಂಗೆ ಹಾಕ್ಬಿಟ್ಟು ಬೇಯಿಸ್ಕೊಂಡು ತಿಂತೀವಿ. ಬೇಯ್ಬೇಡ ಅದು. ಓಯ್ ಇಷ್ಟೊತ್ತಂಗೆ ಕೆಲಸ ಮಾಡಿ ಸ್ವಲ್ಪ ಸುಸ್ತಾಯಿತು, ಅದಕ್ಕೆ ಗೆಣಸು ತಿಂತಾಯಿದ್ದೀನಿ. ಹಸಿದೆಯಾ? ಸ್ವೀಟ್ ಇದೆ. ಏನು ಅನ್ನಿಸ್ತಿದೆ ಮತ್ತು ವೀಡಿಯೋಗಳನ್ನ ನೋಡ್ತಾ ಇದ್ದೀರಲ್ಲ, ನಮ್ಮ ವೀಡಿಯೋಗಳು ನಿಮಗೆ ಚೆನ್ನಾಗಿ ಅನ್ನಿಸ್ತಾ ಇದ್ದರೆ ಕಮೆಂಟ್ ಮಾಡಿ. ಮತ್ತು ಇಂಥದೇ ರಿಸ್ಕ್ ಆಗಿರೋ ಪ್ಲೇಸ್ಗಳಿಗೆ ಬಂದು ವೀಡಿಯೋಗಳನ್ನ ನೆಕ್ಸ್ಟ್ ವೀಡಿಯೋಗಳಲ್ಲಿ ಅಥವಾ ಮಾಡೋಕ್ಕೆ ನಮ್ಮ ಚಾನಲಲ್ಲಿ ಟ್ರೈ ಮಾಡ್ತಾನೆ ಇರ್ತೀವಿ. ಸೊ ಅದಕ್ಕೋಸ್ಕರ ನಿಮ್ಮ ಸಪೋರ್ಟ್ ಬೇಕು. ಸೊ ನಮ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮೇಯ್ನ್ ಅದೇ. ಬನ್ನಿ ಈಗ ಮ್ಯಾಗಿ ಮಾಡೋದಕ್ಕೆ ತರಕಾರಿಗಳನ್ನ ಹೆಚ್ಕೊಳೋಣ. ಮಚ್ಚ, ಏನು ಅನಿಸ್ತದೆ ಎಕ್ಸ್ಪೀರಿಯನ್ಸ್ ಇಷ್ಟ ತನಕ? ಏನಿಲ್ಲ, ಹೊಟ್ಟೆ ಹಸಿತಿದೆ. ಏನೋ ಒಂದು ಮಾಡ್ತಿದ್ದೀವಿ, ನೋಡೋಣ. ಎಲ್ಲ ತರಕಾರಿಗಳನ್ನ ಕಟ್ ಮಾಡ್ಕೊಬೇಕು, ಆಮೇಲೆ ಸಿಗ್ತೀನಿ. ಏನು ಮಚ್ಚ? ತರಕಾರಿ ಅಂದ್ರೆ ಎಷ್ಟಿದಾವ ಅಂತ ಹೇಳ್ತಿದ್ದೀವಿ. ಇರೋದೇ ಟೊಮೊಟೊ, ಒಂದು ಈರುಳ್ಳಿ, ಮೆಣಸಿನ್ಕಾಯಿ ಕಣೋ ಮಚ್ಚ. ಅದನ್ನ ಕಟ್ ಮಾಡ್ಬೇಕು ಅಂತ 2 ಜನಿಗೆ ಇಷ್ಟೇ ಸಾಕು ಅನಿಸುತ್ತೆ ಮ್ಯಾಗಿಗಲ್ವಾ, ಅಷ್ಟೇ ಸಾಕು. ಫುಲ್ ಸಿಂಪಲಾಗಿ ಮಾಡ್ತಾ ಇರೋದು. ಗೈಸ್ ನೋಡಿ, ಸ್ವಲ್ಪ ಕುದೀತಾ ಇದೆ ನೀರೆಲ್ಲ, ನಮ್ಮದು ಗೆಣಸು ಬೇಯ್ತಾ ಇದೆ. ಗಾಯ್ಸ್ ಈಗ ಗೆಣಸು ಬೆಂದಿದೆ, ನೋಡ್ಬೋದು ನೀವು. ಅದನ್ನು ತೆಗೆದಿಡ್ತಾ ಇದ್ದೀನಿ. ಗೈಸ್ ನೋಡಿ, ಗೆಣಸು ರೆಡಿಯಾಗಿದೆ. ಕಾಡಲ್ಲಿ ಈ ಥರ ಗೆಣಸು ತಿನ್ನೋದಕ್ಕೂ ಪುಣ್ಯ ಮಾಡಿರ್ಬೇಕು. ನೋಡಿ ಎಷ್ಟು ಸಖತ್ತಾಗಿ ಕಾಣ್ತಿದೆ ಮಚ್ಚಾ. ನಾವೇ ಅಡುಗೆ ಭಟ್ರು, ಹೆಂಗೆ ಬಂದಿದೆ? ಚೆನ್ನಾಗಿ ಮಾಡಿದ್ದಾನೆ, ಸಖತ್ತಾಗಿದೆ. ತಗೊಂಡು ತಿಂದು ನೋಡು ಹೆಂಗಿದೆ ಟೇಸ್ಟ್ ಅಂತೂ ಚೆನ್ನಾಗಿದೆ. ಸೂಪರ್ ಇದೆ. ಈ ಥರ ಬೇಯ್ಕೊಂಡು ತಿನ್ನಿ, ಚೆನ್ನಾಗಿರುತ್ತೆ. ಈ ಥರ ಬೇಯಿಸ್ಕೊಂಡು ತಿನ್ನಿ, ಚೆನ್ನಾಗಿರುತ್ತೆ ಕಾಡಲ್ಲಿ. ಹೆಂಗೆ ಅನ್ನಿಸ್ತು ಇದು ಗೆಣಸಿಂದು ಅಂತ ಹೇಳ್ಬಿಟ್ಟು ಎಲ್ಲ ಕಮೆಂಟ್ ಮಾಡಿ. ಬನ್ನಿ ಈಗ ಮ್ಯಾಗಿ ಮಾಡೋಣ. ಗಾಯ್ಸ್ ಈಗ ಮ್ಯಾಗಿ ಮಾಡ್ತಾಯಿದ್ದೀನಿ. ನನ್ನ ಹತ್ರ ಎಣ್ಣೆ ಇಲ್ದಿರೋದಕ್ಕೆ ನಾವು ತಂದಿದ್ವಿ, ಬಟರ್ ತಂದಿದ್ವಿ, ಅದರಲ್ಲಿ ಮಾಡ್ತಾಯಿದ್ದೀವಿ. ಚಮಚ ಚೆಫಿಂದು ಇವತ್ತು ಚಾಕು. ಗಾಯ್ಸ್ ಹಂಗೆ ಗೆಣಸಿಗೆ ಈ ಥರ ಬಟರ್ ಹಾಕೊಂಡು ತಿನ್ನಿ, ಎಮ್ಮಿ ಆಗಿರುತ್ತೆ. ನಿಜವಾಗ್ಲೂ ಚೆನ್ನಾಗಿದೆಯಲ್ಲ ಅಂತ ಗೊತ್ತಿಲ್ಲ, ತಿಂತಾ ಇದ್ದಾನೆ. ಹಾಂ ಚೆನ್ನಾಗಿದೆಯಂತೆ, ನೀವು ಟ್ರೈ ಮಾಡಿ ನೋಡಿ. ನಾನಂತೂ ಟ್ರೈ ಮಾಡ್ತೀನಿ, ಆಮೇಲೆ ಹೇಳ್ತೀನಿ ಹೆಂಗಿದೆ ಟೇಸ್ಟ್ ಅಂತ. ಟೊಮಟೊ ಹಣ್ಣು ಮತ್ತು ಅದನ್ನೆಲ್ಲ ಹಾಕ್ತಿದ್ದೀನಿ. ಯಾರಾದರೂ ಈ ಥರ ಹೋಗಿ ಅಥವಾ ಕಾಡಲ್ಲೆಲ್ಲ ಈ ಥರ ಮಾಡಿದರೆ ಕಮೆಂಟ್ ಮಾಡಿ. ಅದ್ರ ಜೊತೆಗೆ ಏನೇನೋ ಸೌಂಡ್ ಬೇರೆ ಆಗ್ತದೆ. ಗೈಸ್ ಮ್ಯಾಗಿ ಹಾಕಿದ್ದೀನಿ, ಮ್ಯಾಗಿ ರೆಡಿ ಆಗ್ತಾಯಿದೆ. ಇನ್ನೇನು ಸ್ವಲ್ಪ ಹೊತ್ತು ರೆಡಿ ಆಗುತ್ತೆ, ಆಮೇಲೆ ರೆಡಿ ಆದಮೇಲೆ ವಿಡಿಯೋ ತೋರಿಸ್ತೀನಿ. ನೋಡಿ ಬಟರ್ ಹಾಕಿದ್ದೀವಿ ಅದ್ರ ಮೇಲೆ. ಗೈಸ್ ಮೇಲ್ಗಡೆ ಬಟರ್ ಹಾಕಿದ್ದಾನೆ ಅಶ್ವಥ್. ಗಾಯ್ಸ್ ಈಗ ನಮ್ಮದು ಮ್ಯಾಗಿ ರೆಡಿಯಾಗಿದೆ, ನೋಡ್ಬೋದು ನೀವು. ಫುಲ್ಲು ಎಮ್ಮಿ ಮ್ಯಾಗಿ ಫುಲ್ ರೆಡಿ. 5 ನಿಮಿಷಕ್ಕೆ ಆಗುತ್ತೆ ಅಂತ ಹೇಳ್ತಾರೆ ಅಡ್ವರ್ಟೈಸ್ಮೆಂಟಲ್ಲೆಲ್ಲ. 2 ನಿಮಿಷಕ್ಕೆ ಮಚ್ಚ. ಹಾಂ 2 ನಿಮಿಷಕ್ಕೆ ಆಗುತ್ತೆ ಅಂತ ಹೇಳ್ತಾರೆ, ಅರ್ಧ ಗಂಟೆ ಆಯಿತು, ಈಗ ರೆಡಿಯಾಗಿದೆ. ಹಾಂ ಇದನ್ನು ಹಾಕೊಂಡು ತಿನ್ನಬೇಕು. ಬನ್ನಿ ಗೈಸ್, ಇವತ್ತಿಂದ ಊಟ ಮ್ಯಾಗಿನೇ ನಮಗೆ. ಇದನ್ನು ತಿಂದ್ಬಿಟ್ಟು ಎಲ್ಲ ಒಂದು ರೌಂಡ್ ತೋರಿಸ್ಬಿಟ್ಟು ಮಲ್ಕೊಬೇಕು. ಬನ್ನಿ ತಿನ್ನೋಣ. ಗೈಸ್ ನಮ್ಮ ಹತ್ರ ಪ್ಲೇಟ್ ಇಲ್ದಿರೋ ಕಾರಣ ಈಗ ರೆಡಿಯಾಗಿದೆ ಮ್ಯಾಗಿನ ಪ್ಲೇಟ್ ಇಲ್ದಿರೋ ಕಾರಣ ಈ ಥರ ಪ್ಲಾಸ್ಟಿಕ್ ಕವರಲ್ಲೆಲ್ಲ ಹಾಕೊಂಡು ತಿಂದು ಹೋಗಬೇಕು. ಎಲ್ಲಿಗಣ? ಎಲ್ಲಿಗೂ ಹೋಗಲ್ಲ, ಮಲಗಕ್ಕೆ. ಮತ್ತೆ ಆಮೇಲೆ ಎಲ್ಲ ತಪ್ಪು ತಿಳ್ಕೊಂಡವ್ರು. ಎಲ್ಲೂ ಹೋಗಲ್ಲ ಗೈಸ್, ನೈಟ್ ಇಡೀ ಇಲ್ಲೇ ಇರ್ತೀವಿ. ಘಮ ಅಂತ ಟಮಾಟೆ ನೋಡಿ ಫ್ರೆಂಡ್ಸ್, ಎಷ್ಟು ದಪ್ಪ ಹೆಚ್ಚಿದ್ದಾರೆ ಅಣ್ಣ. ಕತ್ಲೆಯಲ್ಲಿ ಕಾಣಲಿಲ್ಲ ಗೈಸ್. ಟೇಸ್ಟ್ ಹೇಳ್ತೀನಿ. ಟೇಸ್ಟ್ ಹೇಳ್ತಾರಂತೆ ನಮ್ಮಣ್ಣ. ನೋಡಿ ಸುಡ್ತದೆ, ಪರವಾಗಿಲ್ಲ. ಆದ್ರೂ ನಿಜ ಹೇಳ್ಬೇಕು, ಒಂದು ಲೆವೆಲಿಗೆ ಓಕೆ ಗೈಸ್. ಅಂತ ಏನು ಹೇಳ್ಕೊಳಂಗೆ ಮಾಡಿಲ್ಲ. ಓಕೆ ತಿನ್ಬೋದು. ಸರಿ ಆಯ್ತು, ತಿನ್ಬಿಟ್ಟು ಆಮೇಲೆ ಸಿಗ್ತೀನಿ. ಗೈಸ್ ಈ ಸೌಂಡ್ ಕೇಳಿಸ್ಕೊಳ್ಳಿ, ಯಾವುದೋ ಒಂದು ಪಕ್ಷಿ ಏನೋ ಕೂಗ್ತಿದೆ, ಕೇಳಿಸ್ಕೊಳ್ಳಿ ನೋಡಿ.
ಈ ಪಕ್ಷಿ ಸೌಂಡ್ ಕೇಳಿದ್ರೆ ಸ್ವಲ್ಪ ಭಯ ಹುಟ್ಟುತ್ತೆ. ಊಟ ಆಯಿತು ನಮ್ಮದು. ಅಶ್ವಥ್ ನೋಡಿ ಅಲ್ಲಿ ಊಟ ಮಾಡ್ತಾ ಇದ್ದಾನೆ ಮಲ್ಕೊಂಡು. ಬಟ್ ಇಲ್ಲಿ ಯಾವುದೋ ಒಂದು ಪಕ್ಷಿ ಕೂಗ್ತಾ ಇದೆ. ಇಲ್ಲಿ ನೋಡಿ ಹೆಂಗಿದೆ ಪ್ಲೇಸ್ ಹೆಂಗಿದೆ ಅಂತ ನೋಡೋಣ ಅಂತ ಬಂದೆ. ಇದ್ರೊಳಗಡೆ ಯಾವುದೇ ಥರ ಹಾವುಗಳಿದ್ರೂ ಗೊತ್ತಾಗಲ್ಲ. ಮರಗಳು ನೋಡಿ ಹೆಂಗಿದೆ, ಎಲ್ಲ ಕುರುತಲು ಗಿಡದ ಥರ. ಇಲ್ಲಿ ಚಿರತೆ ಅಥವಾ ಯಾವ್ದಾದ್ರು ಪ್ರಾಣಿ ನೀರು ಕುಡಿಯೋಕ್ಕೆ ಬಂದ್ರೂ ಬರ್ಬೋದು. ರಾತ್ರಿ ನಿಮಗೆ ತೋರಿಸ್ತೀನಿ. ತುಂಬ ಅಂದರೆ ತುಂಬ ವೆದರು ಫುಲ್ಲು ಕೋಲ್ಡು, ಫುಲ್ಲು ಹಿಮ ಬೀಳೋ ಥರ, ಸ್ನೋ ಬೀಳೋ ಥರ ಅನ್ನಿಸ್ತಿದೆ. ಹಂಗಾಗ್ಬಿಟ್ಟು ರಾತ್ರಿ ಏನಾದ್ರೂ ನಮಗೆ ತುಂಬ ಡೇಂಜರ್ ಇರುತ್ತೆ. ಹಂಗಾಗ್ಬಿಟ್ಟು ಇಲ್ಲಿ ನೋಡ್ಬೋದು ನೀವು, ಈ ಥರ ಹುಲ್ಗಳಿದೆ. ನಮಗೆ ಈ ಥರ ಬೆಂಕಿ ಹಚ್ಚೋದಕ್ಕೆ ತುಂಬ ಹೆಲ್ಪ್ ಆಗ್ತದೆ ಇದು. ಇದನ್ನು ಒಂದು ಬ್ಯಾಗ್ ಅದಕ್ಕೆ ಇದಾಗಲ್ಲ, ಅವಾಯ್ಡ್ ಆಗುತ್ತೆ. ಅದಕ್ಕೋಸ್ಕರ ಸ್ನೋ ಏನಾರ ಫುಲ್ ಬಿದ್ದರೆ ಇದು ಸ್ವಲ್ಪ ಹತ್ತಲ್ಲ. ಹಂಗಾಗ್ಬಿಟ್ಟು ಈಗಲೇ ಕಲೆಕ್ಟ್ ಮಾಡಿ ಇಟ್ಕೊಬೇಕು. ಒಂದು ಬ್ಯಾಗಿಗೆ ತುಂಬಿಸಿ ಇಟ್ಕೊತೀನಿ. ಬನ್ನಿ ಕಿತ್ಕೊಂಡು ಹೋಗೋಣ. ಏನಾರ ಮಾಡೋಕೆ ಹೋದರೆ ಈ ಥರ ಮಾಡ್ಕೊಳ್ಳಿ. ನಿಮ್ಮದು ಒಣಗಿರೋ ವಸ್ತುಗಳನ್ನೆಲ್ಲ ಒಂದು ಕಂಟೈನರಲ್ಲಿ ಹಾಕ್ಬಿಟ್ಟು ಸ್ಟೋರ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಕೂಡ ಬೆಂಕಿ ಹಾಕ್ತಾಯಿದ್ದೀವಿ. ನಮ್ಮದೆಲ್ಲ ಊಟ ಆಯಿತು. ಇಲ್ಲಿ ಸ್ವಲ್ಪ ಹೊತ್ತು ಕುತ್ಕೊಂಡ್ಬಿಟ್ಟು ನಿದ್ದೆ ಬಂದಾಗ ಹೋಗಿ ಮಲ್ಕೊತೀವಿ. ನಿದ್ದೆ ನಿಜವಾಗ್ಲೂ ಬರಲ್ಲ, ಆದರೂ ಟ್ರೈ ಮಾಡ್ತೀವಿ. ಸ್ವಲ್ಪ ಭಯನೂ ಇದೆ. ಕರಡಿ ಬಂದರೆ ಬೆಂಕಿ ಅಲ್ಲ, ಬರಲ್ಲ. ಕರಡಿ ಬೆಂಕಿಗೆ ಸ್ವಲ್ಪ ಎದುರುತ್ತೆ. ಚಿರತೆ ಮತ್ತು ಇದ್ರದ್ದೇ ನಮಗೆ ಸ್ವಲ್ಪ ಎದುರುಕ್ಕೆ. ಅವು ಬೆಂಕಿ ಎದುರು ಬರ್ತವೆ. ಆನೆನೂ ಕೂಡ ಸ್ವಲ್ಪ ಕಷ್ಟ ಇದೆ ಬರೋದು. ಯಾಕಂದರೆ ಕೆಳಗಡೆ ನೀವು ನೋಡೋದ್ರಲ್ಲ ಡೀಪು, ಆನೆ ಮೇಲೆ ಹಿಂಗೆ ಹತ್ತಕ್ಕೆ ಕಷ್ಟ ಆಗುತ್ತೆ. ಆದರೆ ಆ ಕಡೆ ಸ್ವಲ್ಪ ಸಮ ಇದೆ ಕಾಡಿಂದ ಮೇಲೆ. ಇಲ್ಲಿ ನೋಡ್ಬೋದು ನೀವು ಮೇಲ್ಗಡೆ ಹಿಂಗೆ ಈ ಜಾಗದಲ್ಲಿ ಸ್ವಲ್ಪ ಸಮ ಇದೆ. ಈ ಜಾಗದಲ್ಲಿ ಆ ಕಡೆಯಿಂದ ಹತ್ತಕ್ಕೆ ಈ ಕಡೆ ಸ್ವಲ್ಪ ಸಮ ಇದೆ ಜಾಗ. ಇಲ್ಲೇನಾರ ಮಣ್ಣು ಥರ ಅಲ್ಲೇನಾರ ಬಂದರೆ ಕಷ್ಟ ಇದೆ. ನಂಗೆ ಅಷ್ಟಂಗೆ ಆನೆ ಈ ಬಂಡೆ ಮೇಲೆ ಬರಲ್ಲ, ಕಾಡಲ್ಲೇ ಅದು ತುಂಬ ಇರುತ್ತೆ. ಬಟ್ ಚಿರತೆ ತುಂಬ ಭಯ ಇದೆ, ಮತ್ತು ಕರಡಿ. ಇವೆರಡರಿಂದ ಸೇಫಾಗಿ ಇವತ್ತು ಬೆಳಗ್ಗೆ ತನಕ ಹೆಂಗಾರ ಕಾಲ ಕಳೆದ್ರೆ ಬೆಳಗ್ಗೆ ಬೇಗ ಎದ್ಬಿಟ್ಟು ನಿಮಗೆ ಸನ್ಸೆಟ್ನ ತೋರಿಸ್ತೀನಿ ಅಂತ ಬಂದೆ. ಬಟ್ ನಾವು ಇದನ್ನು ಹೊತ್ತಿಗೆ ಸನ್ಸೆಟ್ ಆಗೋಗ್ಬಿಡ್ತು. ನಾನು ಬೆಳಗ್ಗೆ ನಿಮಗೆ ಸನ್ರೈಸ್ ತೋರಿಸೇ ಹೋಗೋದು. ತುಂಬ ಚೆನ್ನಾಗಾಗುತ್ತೆ ಸನ್ರೈಸು. ಇಲ್ಲಿ ಇಷ್ಟು ಹೈಟ್ ಇರೋ ಜಾಗದಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ. ಬೆಳಗ್ಗೆ ತನಕ ಇದ್ಬಿಟ್ಟು ಹೋಗೋಣ. ಗೈಸ್ ಮಲಗಿದ್ದೆ, ಎಚ್ಚರ ಆಯಿತು. ಫುಲ್ ಅಂದರೆ ಏನೇನೋ ಸೌಂಡ್ ಆಗ್ತಾರೆ. ಕೆಳಗಡೆಯಲ್ಲಿ ಏನೋ ನಾಯಿ ಕಿರ್ಚೋ ಥರ ಎಲ್ಲ ಸೌಂಡ್ ಆಗ್ತಿದೆ. ಇಲ್ಲಿ ನಾಯಿ ಕಿರ್ಚೋ ಥರ ಎಲ್ಲ ಸೌಂಡ್ ಆಗ್ತಿದೆ. ಒಟ್ಟು ಅಶ್ವಥ್ ನೋಡ್ಬೋದು ಮಲಗಿದ್ದಾನೆ. ಸ್ವಲ್ಪ ಡೇಂಜರ್ ಆಗೇ ಇದೆ. ಯಾಕಂದರೆ ನನಗೇನು ಗೊತ್ತಾಗ್ತಿಲ್ಲ. ಮೇಲೇನೋ ಒಂದು ಮೇಲಿರೋ ಕಾಡಲ್ಲಿ ಒಂಥರ ಏನೇನೋ ಕೂಗೋದೆಲ್ಲ ಸೌಂಡ್ ಆಗ್ತಿದೆ. ಸಡನ್ನಾಗಿ ಎದ್ಬಿಟ್ಟು ವೀಡಿಯೋ ಮಾಡೋ ಹೊತ್ತಿಗೆ ಆ ಸೌಂಡ್ ನಿಲ್ತಾ ಇದೆ. ತುಂಬ ಕಷ್ಟ ಇದೆ ಗೈಸ್. ಕಾಡಲ್ಲಿ ಬಂದ್ಬಿಟ್ಟು ರಾತ್ರಿ ಸರ್ವೈವಲ್ ಆಗೋದು ತುಂಬ ಅಂದರೆ ತುಂಬ ಚಾಲೆಂಜ್ ಆಗಿರೋ ವಿಷಯ. ನೀವು ಯಾರೂ ಈ ಥರ ಟ್ರೈ ಮಾಡೋಕ್ಕೆ ಹೋಗ್ಬೇಡಿ. ಸ್ವಲ್ಪ ಸೇಫಾಗಿರೋ ಪ್ಲೇಸ್ಗಳಿಗೆ ಹೋಗಿ ನೀವೆಲ್ಲ. ಬಟ್ ಇದಂತೂ ತುಂಬ ಅಂದರೆ ತುಂಬ ನನಗೆ ಮೋಸ್ಟ್ ಥ್ರಿಲ್ಲಿಂಗ್ ಎಕ್ಸ್ಪೀರಿಯೆನ್ಸ್ ಇದು. ಮಲ್ಕೊಂತೀನಿ ನಾನು. ಮಲ್ಗೋಕ್ಕೆ ನಿದ್ದೆನೂ ಬರ್ತಾಯಿಲ್ಲ ನನಗೆ. ಮಲ್ಕೊತೀನಿ, ಆದ್ರೂ ಟ್ರೈ ಮಾಡ್ತೀನಿ. ಅಶ್ವಥ್ ನೋಡಿ ಸುಮ್ಮನೆ ಮಲಗಿದ್ದಾನೆ ಅತ್ತಿಗೆ. ನೋಡೋಣ, ಏನಾದರೂ ಇಲ್ಲೇನಾರ ಬಂದರೆ ತೋರ್ಸೋಕ್ಕೆ ಟ್ರೈ ಮಾಡ್ತೀನಂತೆ. ಗೈಸ್ ಯಾಕೋ ನಿದ್ದೆ ಬರ್ತಾಯಿಲ್ಲ, ಅದಕ್ಕೆ ಹೊರಗಡೆ ಎದ್ದು ಬಂದೆ. ಏನೋ ಒಂದು ಸೌಂಡ್ ಬೇರೆ ಆಯಿತು. ಹಂಗಾಗಿ ಹೊರಗಡೆ ಬಂದು ನೋಡಿದ್ರೆ ಏನೂ ಇಲ್ಲ. ಅದಕ್ಕೆ ಬೆಂಕಿ ಹಾಕೋಣ ಸ್ವಲ್ಪ ಅಂತೇಳ್ಬಿಟ್ಟು ಬೆಂಕಿ ಹಾಕ್ತಾಯಿದ್ದೀನಿ. ನೋಡ್ಬೋದು ನೀವು. ಟೈಮ್ ಎಷ್ಟಾಗಿದೆ ಅಂತಂದರೆ ನಿಮಗೆ ಲೈವಾಗಿ ಟೈಮ್ನ ನಾನು ತೋರಿಸ್ತೀನಿ. ಗೂಗಲ್ ಲೈವ್ ಟೈಮ್. The time is 1:28 a.m.
1 ಗಂಟೆ 28 ನಿಮಿಷ ಆಗಿದೆ. ಟೈಮ್ ಏನೋ ತುಂಬ ಆಗಿದೆ, ಬಟ್ ಏನೋ ಒಂದು ಮೊದಲಾಗಿಂತನೂ ತುಂಬ ದೂರ ಆ ಕಡೆ ಏನೋ ಕೂಗೋ ಥರ ಸೌಂಡ್ ಆಗುತ್ತೆ. ಬಟ್ ಏನೋ ಅಂತ ಟಾರ್ಚ್ ಬಿಟ್ಟರೆ ಏನೂ ಕಾಣ್ತಾ ಇಲ್ಲ. ನೀವು ನೋಡ್ಬೋದು. ನೋಡಿ ಫುಲ್ಲು ಅಲ್ಲಿ ನೋಡಿ, ಫುಲ್ಲು ಸಣ್ಣ ಯಾವ ಲೈಟು ಎಲ್ಲ ಆಫ್ ಆಗಿದ್ದಾವೆ. ನಾವು ಬಂದಾಗ ಫುಲ್ಲು ಆನ್ ಆಗಿದ್ದು ಎಲ್ಲ ಲೈಟ್ ಆಫ್ ಆಗಿದ್ದಾವೆ. ಈಗ ಬೆಂಕಿ ಮುಂದೆ ಕೂತಿದ್ದೀನಿ. ಮತ್ತು ಸೊಳ್ಳೆನೂ ಸಿಕ್ಕಾಬಟ್ಟೆ ಇದ್ದಾವೆ ಗಾಯ್ಸ್. ಸೊಳ್ಳೆಯಿಂದ ಮಲ್ಗೋಕ್ಕೂ ಆಗ್ತಾಯಿಲ್ಲ, ನಿದ್ದೆನೇ ಬರ್ತಾಯಿಲ್ಲ. ಸಿಗ್ತೀನಿ ಬೆಳಿಗ್ಗೆ. ಗೈಸ್ ಏನೋ ಕೂಗ್ತು ಉಟ್ಟು ಮಚ್ಚ, ಅಶ್ವಥ್ ಏನೋ ಕೂಗ್ತು ಕಣೋ, ಏನೋ ಕೂಗ್ತೈತೆ. ಗೈಸ್ ಇವನಿದಂತೂ ಇಲ್ಲ, ಒಟ್ಟು ನಾನೇ ಹೋಗಿ ನೋಡ್ತೀನಿ. ಗೈಸ್ ಯಾವುದೋ ಒಂದು ಪ್ರಾಣಿ ಮೊದಲಾಗಿಂದ ಅಂದರೆ ಏನೋ ಒಂಥರ ಕೂಗೋ ಥರ ಆಗ್ತಿದೆ. ಹೊರಗಡೆ ಬಂದು ನೋಡಿದ್ರೆ ಏನೂ ಕಾಣ್ತಾ ಇಲ್ಲ. ಈಗ ನೋಡಿ ಅಲ್ಲಿ ಬೆಂಕಿ ಹಾಕಿರೋದು ನೋಡಿ ಹೆಂಗೆ ಕಾಣ್ತಾ ಇದೆ. ನಿದ್ದೆ ಬರ್ತಾಯಿಲ್ಲ ಗೈಸ್, ಅವಾಗವಾಗ ಎದ್ಬಿಟ್ಟು ಬೆಂಕಿ ಹಾಕ್ತಾಯಿದ್ದೀನಿ. ಯಾಕಂದರೆ ಈ ಪ್ರಾಣಿ ಯಾವುದೋ ಒಂದು ಕೂಗೋ ಥರ ಅನ್ನಿಸ್ತದೆ, ಅದಕ್ಕೆ. ಕಪ್ಪೆ ಗೈಸ್ ಈಗ ಟೈಮ್ ಎಷ್ಟಾಗಿದೆ ಅಂದರೆ 3:15. ಇನ್ನೊಂದು ಸ್ವಲ್ಪ ಹೊತ್ತು ಬೆಳಕಾಗುತ್ತೆ. ಸೊ ಅದಾದಮೇಲೆ ವಿಡಿಯೋ ಮಾಡ್ತೀನಿ, ಮಲ್ಕೊತೀನಿ ಈಗ. ಗುಡ್ ನೈಟ್ ಗೈಸ್, ಬೆಳಗ್ಗೆ ಸಿಗ್ತೀನಿ. ಗೈಸ್ ನಿದ್ದೆ ಬರ್ತಿಲ್ಲ, ಫುಲ್ ಚಳಿ ಆಗ್ತಿದೆ, ಅದಕ್ಕೋಸ್ಕರ ಬೆಂಕಿ ಹಚ್ಕೊಂಡು ಕೂತಿದ್ದೀವಿ. ಇವಾಗ ಟೈಮ್ ಬಂದು 4 ಗಂಟೆ ಆಗಿದೆ. 4 ಗಂಟೆ ಆಗಿದೆ ಟೈಮು. ಇನ್ನೊಂದು 2 ಗಂಟೆ ಸನ್ರೈಸ್ 6 ಗಂಟೆ ಆಗಿಬಿಡುತ್ತೆ. ಆಮೇಲೆ ಬೆಳಕಾಗ್ಬಿಟ್ರೆ ಸೊ ಹೆಂಗೋ ಸರ್ವೈವ್ ಮಾಡ್ಬೋದು. ಅದಕ್ಕೋಸ್ಕರ ಬೆಂಕಿ ಮುಂದೆ ಬಂದು ಕೂತಿದ್ದೀವಿ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಕರೆಕ್ಟಾಗಿ ಈಗ ಒಂದು 6:10 ನಿದ್ದೆ ಅಂತೂ ಬರಲಿಲ್ಲ, ಫುಲ್ ಸೊಳ್ಳೆ. ಆಮೇಲೆ ನಿದ್ದೆ ಅಷ್ಟೊಂದು ಬರ್ತಿರ್ಲಿಲ್ಲ, ಯಾವುದೋ ಪ್ರಾಣಿ ಬೇರೆ ಕೂಗ್ತಾ ಇತ್ತು. ಅದಕ್ಕೆ ಬೆಂಕಿ ಹಚ್ಕೊಂಡು 1 ಗಂಟೆಗೂ ಮಲ್ಕೊಂಡ್ಲೇ ಇಲ್ಲ ಅಷ್ಟೊಂದಂತೂ ಚೆನ್ನಾಗಿ ನಿದ್ದೆ ಮಾಡ್ದೆ. ನಿದ್ದೆ ಅಂದರೆ ಹಿಂಗೆಲ್ಲ ಗೈಸ್. ಮತ್ತು ವ್ಯೂ ಹೆಂಗಿದೆ ಮತ್ತು ಈ ಜಾಗ ಹೆಂಗಿದೆ ಅಂತೆಲ್ಲ ನಿಮಗೆ ತೋರಿಸ್ಬೇಕು. ಇನ್ನೇನು ಸನ್ರೈಸ್ ಆಗುತ್ತೆ ಸ್ವಲ್ಪ ಹೊತ್ತು, ಇನ್ನೊಂದು ಗಂಟೆ ಅನಿಸುತ್ತೆ. ನೋಡ್ಬೋದು ಫುಲ್ಲು ರೆಡ್ ಆಗಿದೆ ನೋಡಿ, ಅಲ್ಲಿ ಸಖತ್ತಾಗಿ ಕಾಣುತ್ತೆ ಸನ್ರೈಸ್ ಆದರೆ. ಇಲ್ಲಿ ಫುಲ್ ಹೈಟಲ್ಲಿರೋ ಜಾಗ. ಮತ್ತು ಈ ಜಾಗ ಹೆಂಗಿದೆ ಅಂತೆಲ್ಲ ತೋರಿಸ್ಬೇಕು. ರಾತ್ರಿ ಅಷ್ಟೊಂದು ತೋರ್ಸೋಕ್ಕಾಗಿಲ್ಲ. ಗಾಯ್ಸ್ ನಾವು ಬಂದಿದ್ದ ಜಾಗ ಹೆಂಗಿತ್ತು ಅಂತೆಲ್ಲ ನೀವು ನೋಡಿಲ್ಲಲ್ಲ ರಾತ್ರಿ. ನೋಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು ನಾವು ಟೆಂಟ್ ಇಲ್ಲೇ ಹಾಕಿದ್ದು. ಅಷ್ಟೊಂದೇನು ಚೆನ್ನಾಗಿ ಹಾಕಿಲ್ಲ ಟೆಂಟು. ರಾತ್ರಿ ಅಷ್ಟೊಂದು ಲೇಟ್ ಆಗಿದ್ದರಿಂದ ಭಾರಿ ಹಿಂಸೆ ಆಯಿತು. ಬನ್ನಿ ಈಗ ನಿಮಗೆ ವ್ಯೂ ತೋರಿಸ್ತೀನಿ ಹೆಂಗಿದೆ ಅಂತೇಳಿ. ನೋಡಿ ಕಾಣ್ತದೆ. ಗಾಯ್ಸ್ ಸನ್ರೈಸ್ ನೋಡಿ ಸಖತ್ತಾಗಿ ಆಗ್ತಾ ಇದೆ. ಸನ್ರೈಸ್ ಆಗೋ ತನಕ ಇಲ್ಲಿ ಇದ್ಬಿಟ್ಟು ನಿಮಗೆ ಸನ್ರೈಸ್ನ ತೋರಿಸಿದ್ದೀವಿ. ನೋಡ್ಬೋದು ನೀವು ಸನ್ರೈಸ್ನ.
ನಾವು ಇಲ್ಲಿಂದ ಹೋಗ್ತಾ ಇದ್ದೀವಿ. ನಿಮಗೆ ಹೆಂಗೆ ಅನ್ನಿಸ್ತು ವಿಡಿಯೋ, ಮತ್ತು ಏನಾದರೂ ತಪ್ಪಾಗಿದ್ರೆ ಎಲ್ಲರೂ ಕ್ಷಮಿಸಿ. ಮತ್ತು ಇಲ್ಲಿ ಏನೇನು ಮಾಡಿದೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಇಲ್ಲಿಂದ ಹೋಗ್ತಾ ಇದ್ದೀವಿ ಗೈಸ್. ಮತ್ತು ರಾತ್ರಿ ಅಷ್ಟೊಂದೇನು ನಮಗೆ ಅವ್ರು ಹೇಳೋ ಥರ ಚಿರತೆ, ಹುಲಿ ಅಥವಾ ಏನು ಕರಡಿ ಹತ್ರ ಎಲ್ಲ ಇರೋದೇನು ಅನ್ನಿಸ್ಲಿಲ್ಲ. ಬಟ್ ಯಾವುದೋ ಒಂದು ಪ್ರಾಣಿ ಮಾತ್ರ ಕೂಗ್ತಾ ಇತ್ತು. ಆ ಸೌಂಡು ನಿಮಗೆ ಕೇಳಿಸ್ತೀನಿ, ವಿಡಿಯೋದಲ್ಲಿ ಬರುತ್ತೆ, ನಿಮಗೆ ಕೇಳಿಸಿರುತ್ತೆ. ಬನ್ನಿ ಈಗ ಎಲ್ಲ ಫುಲ್ ಪ್ಯಾಕ್ ಮಾಡಿಕೊಂಡು ಕೆಳಗಡೆ ಇಳ್ದೋಗೋಣ ಗೈಸ್. ನಾವು ಈಗ ವಿಡಿಯೋನ ಮುಗಿಸ್ಬಿಟ್ಟು ಹೋಗ್ತಾ ಇದ್ದೀವಿ. ನೀವು ನೋಡಿದ್ರಲ್ಲ, ಸನ್ರೈಸ್ ಕೂಡ ಆಗ್ತಾಯಿದೆ. ಮತ್ತು ಎಲ್ಲದನ್ನೂ ನಾವು ಕ್ಲೀನ್ ಮಾಡ್ಕೊಂಡು ಎಲ್ಲ ಬ್ಯಾಗಿಗೆ ತುಂಬಿಕೊಂಡು ಕವರ್ನೆಲ್ಲ ಹೋಗ್ತಾ ಇದ್ದೀವಿ. ಮತ್ತು ಯಾರ್ಯಾರು ಈ ಥರ ಬರ್ತೀರಾ, ಪ್ಲೀಸ್ ಪ್ಲಾಸ್ಟಿಕ್ ಕವರ್ಗಳನ್ನ ಕ್ಯಾರಿ ಮಾಡಿ. ಮತ್ತು ಯಾರು ಪ್ಲೀಸ್ ಅನವಶ್ಯಕವಾಗಿ ಏನೇನೋ ಪ್ಲಾಸ್ಟಿಕ್ನೆಲ್ಲ ಎಸ್ಬಿಟ್ಟು ಪರಿಸರನ ಹಾಳು ಮಾಡಿಬಿಡಿ. ಎಲ್ಲದನ್ನೂ ತಗೊಂಡೋಗಿ. ಲಾಸ್ಟಲ್ಲಿ ಇದನ್ನು ಮಾತ್ರ ಹೇಳೋಕ್ಕೆ ನಾನು ಟ್ರೈ ಮಾಡ್ತೀನಿ. ಬನ್ನಿ ಹೋಗೋಣ ಈಗ. ಬನ್ನಿ ಹೋಗೋಣ. ಮುಂದೆ ಸಿಗ್ತೀನಿ ಗಾಯ್ಸ್ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ನೋಡ್ತಾ ಇರಿ. ಅಡವಿ ದೇವಿಯ ಕಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದೆ.